ಆದ್ರಿಂದ ದೇವ್ರೆ ಕಂಪ್ಲೀಟ್ ಆಗಿ ಆತನೇ ಹೇಳ್ತಾನೆ, ನೀವು ಪರಲೋಕದ ಫಲಗಳನ್ನು ಕೊಡ್ಬೇಕು ಅಂದ್ರೆ ನಿಮ್ಮಿಂದ ಇನ್ನೊಬ್ರು ರಕ್ಷಣೆ ಬರ್ಬೇಕು. ರಕ್ಷಣೆ ಬಂದ್ರೆ ಆ ಆತ್ಮಗಳು ಪರಲೋಕದ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ಅವು ಪರಲೋಕದ ತಂದೆಯನ್ನ ಆರಾಧನೆ ಮಾಡುವ ಗುಂಪಿನಲ್ಲಿ ಇರುವಂಥದ್ದಾಗಿದೆ. ಆಮೇನ್ ಹಾಲೆಲೂಯಾ. ಅಂತ ಗುಂಪಿನಲ್ಲಿ ನೀವು ಬರಬೇಕು ಎಂಬುದಾಗಿರುವುದಾದ್ರೆ ಆಮೇನ್ ಹಾಲೆಲೂಯಾ, ನಿಮ್ಮಿಂದ ಇನ್ನೊಬ್ಬರು ರಕ್ಷಣೆಗೆ ಬರಲೇಬೇಕು. ಅದು 100% ಆದಂಥ ವಿಷಯವಾಗಿದೆ. ಆಮೇನ್ ಹಾಲೆಲೂಯಾ. ಈ ದಿನ ನಿಮ್ಮನ್ನ ನೀವು ಪರೀಕ್ಷಿಸ್ಕೊಳ್ಳಿ. ಆಮೇನ್ ಅವ್ನು ತೋಟಗಾರನ ಹೇಳ್ತಾ ಇದ್ದಾನೆ, 3 ವರ್ಷದಿಂದ ಏನ ಮಾಡಿದ್ದಾನೆ, ಆ ಫಲ ಕೊಡುವಂಥ ಮರಕ್ಕೆ ನೀರು ಹಾಕಿದ್ದಾನೆ, ಗೊಬ್ಬರ ಹಾಕಿದ್ದಾನೆ, ಮಣ್ಣು ಹಾಕಿದ್ದಾನೆ. ಆಮೇನ್ ಹಾಲೆಲೂಯಾ. ಎಲ್ಲನೂ ಕೂಡ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಆದ್ರೂ ಕೂಡ ಅದೇನು ಮಾಡ್ತಾಯಿಲ್ಲ, ಫಲ ಕೊಡ್ತಾನೆ ಇಲ್ಲ. ಆಮೇನ್ ಹಾಲೆಲೂಯಾ. ನಿಮಗೂ ಕೂಡ ರಕ್ಷಣೆ ಒಂದು ಎಷ್ಟು ವರ್ಷ ಆಗೋಯ್ತು, ಕೆಲವರು 10 ವರ್ಷ, 15, 20 ವರ್ಷ ಎಲ್ಲ ಆಗಿದೆ ಅಂತಾರೆ. ಆಮೇನ್ ಹಾಲೆಲೂಯಾ. ಏನಿಲ್ಲ, ಇನ್ನೊಬ್ರು ಅವರಿಂದ ರಕ್ಷಣೆಗೆ ಬರಲೇ ಇಲ್ಲ. ಆಮೇನ್ ಹಾಲೆಲೂಯಾ. ಯಾಕೆ ಬಂದಿಲ್ಲ, ನೀವು ಇನ್ನು ಕ್ರಿಸ್ತನಲ್ಲಿ ಸರಿಯಾಗಿ ನಿಲ್ಲಿಲ್ಲ. ಆದ್ರಿಂದ ವಾಕ್ಯ ಯಾವ ರೀತಿಯಲ್ಲಿ ದೇವರು ಆರಂಭ ಮಾಡ್ತಾ ಇದ್ದಾನೆ ಅಂದ್ರೆ, ನನ್ನಲ್ಲಿದ್ದು ಫಲ ಕೊಡದೇ ಇರುವ. ಹಾಗಾದ್ರೆ ಯೇಸುವಿನಲ್ಲಿದ್ದು ಫಲ ಕೊಟ್ಟಿಲ್ಲ. ಎಲ್ಲಿದ್ರ, ನೀವು ಕೂಡ ಸಭೆಯಲ್ಲಿದ್ರ, ಆಲಯದಲ್ಲಿದ್ರ, ದೇವ್ರ ವಾಕ್ಯದಲ್ಲಿ ಬರ್ತಾ ಇದ್ರ, ಆದ್ರೂ ಕೂಡ ನೀವು ಫಲ ಕೊಡದೇ ಇರೋದಕ್ಕೆ ಕಾರಣ ಏನು ಎಂಬುದಾಗಿ ನೀವು ದೇವರ ಬಳಿಯಲ್ಲಿ ಕೇಳುವವರಾಗಿರ್ಬೇಕು. ಆಮೇನ್ ಹಾಲೆಲೂಯಾ. ಆಗ ದೇವರು ನಿಮಗೆ ಸರಿಯಾದ ಉತ್ತರವನ್ನ ದೇವರು ಆತನು ದಯಪಾಲಿಸುವವನಾಗಿರ್ತಾನೆ. ಆಮೇನ್ ಹಾಲೆಲೂಯಾ. ಆದ್ರಿಂದ ದೇವರು ಹೇಳ್ತಾ ಇದ್ದಾನೆ, ನನ್ನಲ್ಲಿದ್ದು ನೀವು ಫಲ ಕೊಡಬೇಕು. ನನ್ನಲ್ಲಿದ್ದು ಸುಮ್ಮನೆ ಕಾಟಾಚಾರಕ್ಕೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಥರ ಇದ್ರೆ ಕ್ಯಾ ಬಿ ಯೂಸ್ ನೈ ಹೈ. ಆಮೇನ್ ಹಾಲೆಲೂಯಾ. ಏನಾನ ಯೂಸ್ ಆಗ್ಬೇಕಂದ್ರೆ ಬಂದ್ಮೇಲೆ ದೇವರು ಆದ ಯೇಸುವಿನಲ್ಲಿ ನಾವು ನಿಂತ ಮೇಲೆ ಏನಾಗಬೇಕು, ಫಲ ಕೊಡುವವರಾಗಿರ್ಬೇಕು. ಕೆಲವ್ರನ್ನ ಗಮನಿಸಿದ್ದೇವೆ, ಬಂದು 1 ವರ್ಷ ಆಗಿರುತ್ತೆ, 2 ವರ್ಷ ಆಗಿರುತ್ತೆ ಅಷ್ಟೇ. ಆಲ್ರೆಡಿ ಅವರಿಂದ ಆಲ್ರೆಡಿ ಫಲಗಳೇ ಬಂದ್ಬಿಟ್ಟಿರುತ್ತೆ. ಕೆಲವರು 10-15 ವರ್ಷ ಆಗಿದ್ರು ಕೂಡ, ಬಂದಷ್ಟು ವರ್ಷ ಆದರೂ ಕೂಡ ಅಯ್ಯಪ್ಪ ಒಂದು ಫಲ ಬಂದಿಲ್ಲ ಅಂದ್ರೆ ಇನ್ನ ಅವರ ಜೀವಿತ ಕ್ರಿಸ್ತನಲ್ಲಿ ಇನ್ನೂ ಅವರು ಆ ವಾಕ್ಯದ ಆಳದಲ್ಲಿ ಅವ್ರು ಬರಲಿಲ್ಲ. ದೇವರ ಆತ್ಮನಿಂದ ಹೆಚ್ಚಾಗಿ ನಡೆಸಲ್ಪಡಲಿಲ್ಲ. ಅವರ ಆಲೋಚನೆ ಎಲ್ಲ ಏನಾಗಿರುತ್ತೆ, ಲೋಕದ ಆಲೋಚನೆಗಳಾಗಿರುತ್ತೆ. ಲೋಕದಲ್ಲಿ ಹೆಂಗೆ ದುಡ್ಡು ಮಾಡಬೇಕು, ಹೆಂಗೆ ಬಿಸ್ನೆಸ್ ಮಾಡಬೇಕು, ಹೆಂಗೆ ಮನೆ ಕಟ್ಟಬೇಕು, ಅವ್ರ ಪ್ಲ್ಯಾನಿಂಗ್ ಎಲ್ಲ ಲೋಕದ್ದೇ ಆಗಿರುತ್ತೆ. ಮುಂದೆ ಕಾರ್ ತೊಗೊಳೋಣ, ಬೈಕ್ ತೊಗೊಳೋಣ, ಆಮೇಲೆ ಇನ್ನೊಂದು ಸೈಟ್ ತೊಗೊಳೋಣ, ಇನ್ನೊಂದು ಕಡೆಗೂ ಮನೆ ಕಟ್ಟೋಣ, ಅಲ್ಲೂ ಬಾಡಿಗೆ ಕೊಡೋಣ. ಲೋಕದ ವಿಚಾರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದರಿಂದ ಅವಾಗ ಏನು ಕೊಡೋಕ್ಕಾಗಲ್ಲ, ಫಲ 100% ಕೊಡೋಕ್ಕೆ ಸಾಧ್ಯನೇ ಇರಲ್ಲ. ಆದರೆ ನಾವು ಕಂಪ್ಲೀಟ್ ಆಗಿ ದೇವರ ವಿಷಯಗಳಲ್ಲಿ ನಾವು ಯೋಚನೆ ಮಾಡುವವರಾಗಿರ್ಬೋದು. ನಾನು ಎಷ್ಟು ವರ್ಷ ರಕ್ಷಣೆ ಹೊಂದಿದ್ದೀನಿ, ನನ್ನಿಂದ ಇನ್ನೂ ಯಾಕೆ ಫಲ ಕೊಡೋಕ್ಕಾಗಿಲ್ಲ. ಅವರು ಈಗ ನಿನ್ನೆ ಮೊನ್ನೆ ಬಂದು 1 ವರ್ಷ 2 ವರ್ಷದಲ್ಲೇ ಆಲ್ರೆಡಿ ಫಲ ಕೊಟ್ಬಿಟ್ರಲ್ಲ, ಅವರಿಂದ ಇನ್ನೊಬ್ರು ಆಗಲೇ ರಕ್ಷಣೆಯಲ್ಲಿ ನಡೆಸಲ್ಪಡ್ತಾ ಇದ್ದಾರಲ್ಲ ಅಂದಾಗಿ ನಾವು ಯೋಚನೆ ಮಾಡಬೇಕು. ದೇವರಲ್ಲಿ ನಾವು ಆತ್ಮಿಕವಾದದ್ದನ್ನು ಯೋಚಿಸ್ಬೇಕು. ಅದರಿಂದ ದೇವರು ಹೇಳೋದು, ದುಡಿರಿ, ಕೆಟ್ಟೋಗೋ ಆಹಾರಕ್ಕಾಗಿ ದುಡಿಬೇಡ್ರಿ, ಪರಲೋಕದಲ್ಲಿ ಉಳಿಯುವಂಥ ಆಹಾರಕ್ಕಾಗಿ ನೀವು ದುಡಿಯಿರಿ.